ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇದು ಬಂದು ಮಂಗಳವಾರ. ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ನಮ್ಮ ಮನೆಯವ್ರು ಕೆಲೋಕ್ಸ್ ತಿನ್ಕೊಂಡು ಕೆಲಸಕ್ಕೆ ಹೊರಟರು. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ನಾನು ಕೂಡ ಬಾದಾಮ್ ಹಾಲು ಕೊಡಿದೆ. ಸೊ ನಾಷ್ಟ ಮಾಡೋಕ್ಕೆ ಮೂಡಿಲ್ಲ. ಸೊ ರೈಸ್ ಮಾತ್ರ ಮಾಡಿದ್ದೆ ಫ್ರೆಂಡ್ಸ್. ನೆನೆ ಬದನೆಕಾಯಿ ಗೊಜ್ಜು ಮಾಡಿದ್ನಲ್ಲ, ಅದೇ ಜಾಸ್ತಿ ಇತ್ತು. ಸೊ ನಮ್ಮ ಮನೆಯವರು ಅದೇ ತಿಂತೀನಿ ಅಂದರು. ಇನ್ನು ರೈಸ್ ಇದೆ. ಸೊ ನಾನು ಮೊಸರನ್ನ ಚಿತ್ರಾನ್ನ ಏನಾದರೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದಾಯಿತು. ಮನೆ ಕೂಡ ಕಸ ಗುಡಿಸಿ ಒರೆಸಿದ್ದಾಯಿತು. ಪಾತ್ರೆಗಳು ಕೂಡ ತೊಳೆದಿದ್ದಾಯಿತು. ಎಲ್ಲ ಕೆಲಸ ಮುಗ್ದಿದೆ, ಏನೂ ಇಲ್ಲ. ಸೊ ಈಗ ರೆಡಿಯಾಗಿ ಪೂಜೆ ಮಾಡೋದ ಬಿಡುವ, ಇಲ್ಲ ಸಾಯಂಕಾಲ ಮಾಡೋಣ ಅಂತಲೇ ಇದೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಈಚೆಲ್ಲ ಒಂದು ಸ್ವಲ್ಪ ಕ್ಲೀನ್ ಆಯಿತು. ಸೊ ನಾವು ಈ ಮನೆಗೆ ಬಂದಾಗ ಹೆಂಗಿತ್ತು, ಇವಾಗ ಒಂದು ಸ್ವಲ್ಪ ಬೆಟರ್ ಅನಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ದಿನ ಒಂದು ಸ್ವಲ್ಪ ಕ್ಲೀನ್ ಆಗ್ತಾಯಿದೆ ಮನೆ ಅಂತ. ಸೊ ಖುಷಿ ಆಯಿತು. ಈಗ ಬನ್ನಿ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಪೂಜೆ ಮಾಡೋದ ಸಾಯಂಕಾಲಕ್ಕೆ ಮಾಡೋಣ ಅಂತ ನೋಡೋಣ. ಟೈಮ್ ಬಂದು ಆಲ್ರೆಡಿ 8:15 ಆಗಿದೆ. ಈಗ ನಾಷ್ಟಕ್ಕೆ ಇನ್ನೂ ನಾನು ಚಿತ್ರಾನ್ನ ಮಾಡ್ಕೊಳ್ಬೇಕು. ರೈಸ್ ಇದೆ. ಸೊ ಫ್ರೆಂಡ್ಸ್, ರೈಸ್ ಇತ್ತು. ಸೊ ಅದಕ್ಕೆ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಂಡೆ. ಸೊ ಚಿತ್ರಾನ್ನ ಕೂಡ ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನ ಮಾಡಿದ ಪಾತ್ರೆಗಳೆಲ್ಲ ಇತ್ತಲ್ಲ, ಸೊ ಅದನ್ನು ಕೂಡ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ವಿಷಯ ಏನು ಅಂದರೆ, ಕಿಚನಲ್ಲಿ ಮಸಾಲ ಡಬ್ಬಗಳು ಇನ್ನೂ ಸ್ವಲ್ಪ ತೊಳೆಯೋದಿತ್ತಲ್ಲ, ಸೊ ಅದನ್ನು ಕೂಡ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಸೊ ಬಿಸಿಲಿಗೆ ಇಡೋಣ ಅಂತ. ಸೊ ಇವತ್ತು ಬಂದು ಏಕಾದಶಿ ಫ್ರೆಂಡ್ಸ್. ನನಗೆ ಗೊತ್ತೇ ಇಲ್ಲ. ಸೊ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಬಟ್ ನನಗೆ ಮಧ್ಯಾಹ್ನ ಮೇಲೆ ಗೊತ್ತಾಯಿತು ಸೊ ಇವತ್ತು ಏಕಾದಶಿ ಅಂತ. ನಾನು 31ನೇ ತಾರೀಕು ಅಂತ ಅಂದ್ಕೊಂಡಿದ್ದೆ. ಸೊ 30ನೇ ತಾರೀಕು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಸಂಜೆನೇ ಕ್ಲೀನ್ ಮಾಡ್ಕೊಳ್ಳೋಣ ಪೂಜೆ, ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ ಅಂದ್ಕೊಂಡು ಸೊ ಪಾತ್ರೆಗಳು ತೊಳ್ಕೊಂಡು ಹಾಗೆ ನಾಷ್ಟ ಚಿತ್ರಾನ್ನ ಮಾಡಿದ್ನಲ್ಲ, ಚಿತ್ರಾನ್ನ ಕೂಡ ತಿನ್ಕೊಳ್ತಾ ಇದ್ದೀನಿ. ಸಕ್ಕತ್ತಾಗಿತ್ತು ಚಿತ್ರಾನ್ನ. ಈ ನಡುವೆ ನಮ್ಮ ಫೇವ್ರೇಟಾಗಿ ಹೋಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಬಾಕ್ಸ್ಗಳೆಲ್ಲ ತೊಳೆದಿಟ್ಟಿದ್ದೀನಿ. ಸೊ ಇದನ್ನು ತೊಳೆದಿಟ್ಟು ಆಮೇಲೆ ಅದರಲ್ಲಿರೋದೆಲ್ಲ ಇದಕ್ಕೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಅದನ್ನು ತೊಳಿಗೆ ಹಾಕೋತೀನಿ. ಸೊ ಅರ್ಧ ಹಂಗೆ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಹೂವುಗಳು ಒಣಗಿಕ್ಕಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಧೂಪ ಮಾಡೋದಕ್ಕೆ. ನಾನು ಮದುವೆ ಆಗಿದ್ದು ಹೊಸರಲ್ಲಿ ನಾನು ಮನೆಯಲ್ಲೇ ಧೂಪ ಮಾಡ್ಕೊಳ್ತಾ ಇದ್ದೆ. ಈ ನಡುವೆ ಬಿಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಹೂವನ್ನೇ ಒಣಗಿಸಿದ್ದೀನಿ. ಸೊ ಇದು ಸ್ವಲ್ಪ ಒಣಗಿದೆ, ಇದು ಹಳೇದು. ಸೊ ಇದು ಒಂದು ವಾರದ್ದು. ಇದು ಹತ್ತತ್ರ 15-20 ದಿನದ ಹಿಂದೆದು ಫ್ರೆಂಡ್ಸ್. ಬಿಸಿಲು ಬರ್ತಾಯಿಲ್ಲ, ಸೊ ಅದಕ್ಕೆ ಜಾಸ್ತಿ ಒಣಗ್ತಾ ಇಲ್ಲ. ಸೊ ಚೆನ್ನಾಗಿ ಒಣಗಬೇಕು ಇದು. ಆಮೇಲೆ ನಾನು ಧೂಪ ರೆಸಿಪಿ ಹೇಗೆ ಮಾಡ್ತೀನಿ ಅನ್ನೋದು, ಧೂಪ ಮಾಡೋದು ಹೇಗೆ ಅನ್ನೋದು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ, ಹೇಗೆ ಮಾಡ್ತೀನಿ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ. ಕೆಮಿಕಲ್ಸ್ಗಿಂತ ಇದು ಮನೇಲಿ ಬರೋದು ತುಂಬ ಸ್ಮೆಲ್ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಇದಿಷ್ಟು ಒಣಗಿಸಿಟ್ಕೊಂಡಿದ್ದೀನಿ. ನಾನು ಗಾಡಿ ಪಾಪ ಓಡಾಡೋದಕ್ಕಿಂತ ಈ ಥರ ಏನಾದರೂ ಒಣಗಿಸೋದಕ್ಕೆ ಜಾಸ್ತಿ ಯೂಸ್ ಆಗ್ತಾಯಿದೆ. ಸೊ ಬನ್ನಿ. ಸೊ ಫ್ರೆಂಡ್ಸ್, ಆಮೇಲೆ ಒಂದು ಮೂವಿ ನೋಡಿದೆ, ಶ್ರಾವಣಿ ಸುಬ್ರಹ್ಮಣ್ಯ. ಸಕ್ಕತ್ತಾಗಿದೆ ಮೂವಿ. ಈ ಮೂವಿಯಲ್ಲಿ ನನಗೆ ಸಾಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಷ್ಟು ಚೆನ್ನಾಗಿದೆ ಸಾಂಗ್ಸು. ಸೊ ಮೂವಿ ನೋಡಿಕೊಂಡು ಆಮೇಲೆ ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಫ್ಲಿಪ್ಕಾರ್ಟಿಂದ ಒಂದು ಡೆಲಿವರಿ ಬಂದಿತ್ತು. ಸೊ ಅದು ಲಾಸ್ಟ್ ಟೈಮ್ ಅರಳಿ ಮರ ಪೂಜೆ ಮಾಡೋಕ್ಕೆ ಹೋದಾಗ ಆರತಿ ಮಾಡೋದು ಅಲ್ಲೇ ಮರ್ತು ಬಂದಿದ್ನಲ್ಲ, ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ಸೊ ಆಮೇಲೆ ಫ್ರೆಶ್ ಅಪ್ ಆಗಿ ಸೊ ಸಂಜೆ ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಫೈನಲಿ ಏಕಾದಶಿ ಪೂಜೆ ಮುಗೀತು. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಸೊ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಇಲ್ಲಿ ಸೊಪ್ಪಿತ್ತು ಫ್ರೆಂಡ್ಸ್, ಒಂದು ಸ್ವಲ್ಪ ಸೊಪ್ಪಿತ್ತು. ಸೊ ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪೆಲ್ಲ ಹಾಕಿ ಸಾಂಬಾರಿಗೆ ಇಟ್ಟಿದ್ದೀನಿ. ಆಮೇಲೆ ಮಸಾಲ ಡಬ್ಬಗಳೆಲ್ಲ ತೊಳೆದಿಟ್ಟಿದ್ನಲ್ಲ, ಸೊ ಅದಕ್ಕೆಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬಾಕ್ಸೆಲ್ಲ ಎತ್ಕೊಳ್ತಾ ಇದ್ದೀನಿ. ಇನ್ನು 3 ಬಾಕ್ಸ್ ಇದೆ. ಒಂದು ಖಾರದ ಪುಡಿದು, ಸಾಂಬಾರು ಪುಡಿ, ಹಾಗೆ ಟೀ ಪುಡಿ, ಅದು 3 ಬಾಕ್ಸ್ ಇದೆ. ಅದು 3 ತೊಳ್ಕೊಳ್ಬೇಕು. ಸೊ ಅದು ತೊಳ್ಕೊಂಡ್ರೆ ಇನ್ನೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಅಲ್ಲಿ ಸ್ಪೂನುಗಳು ಹಾಕಿಟ್ಟಿದ್ದೀನಲ್ಲ, ಅದೊಂದು ತೊಳ್ಕೊಳ್ಬೇಕು. ಸೊ ಅದನ್ನು ಟೈಮ್ ಇದ್ದಾಗ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡು. ಆಮೇಲೆ ಸಾಂಬಾರು ಪುಡಿ ಫ್ರೆಂಡ್ಸ್, ಇದು ಸಾಂಬಾರು ಪುಡಿ ಬಂದುಬಿಟ್ಟು ನಮ್ಮ ಅಕ್ಕನೂ ಮತ್ತು ನಮ್ಮ ಅತ್ತೆ ಇಬ್ಬರು ಮಾಡಿರೋದು. ಸೊ ಊರಿಗೆ ಹೋದಾಗ ಎತ್ಕೊಂಬಂದಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಬಾರು ಪುಡಿ. ಸೊ ಇದು ಹಾಕಿ ಬೇಳೆ ಸಾರು ಮಾಡಿದ್ರೆ ನನಗೆ ಬೇಳೆ ಸಾರು ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಕೂಡ ಎತ್ತಿಟ್ಕೊಂಡು, ಆಮೇಲೆ ಟೀ ಪುಡಿ ಇತ್ತಲ್ಲ, ಅದನ್ನು ಚಿಕ್ಕ ಡಬ್ಬಕ್ಕೆ ಹಾಕ್ತೆ, ಆದರೆ ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನು ತೊಳ್ಕೊಂಡು ಮತ್ತೆ ಬಾಕ್ಸ್ ಚೇಂಜ್ ಮಾಡ್ಕೊ. ಹಾಗೆ ನಾನು ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ನೀರು ಖಾಲಿಯಾಗಿತ್ತು ಅಂತ ಅವರು ನೀರು ತೊಗೊಂಬರ್ತೀನಿ ಅಂತ ಹೋಗಿದ್ರು. ಸೊ ಮ್ಯಾಕ್ಸಿ ಕೂಡ ಬಂದಿದ್ದ. ಸೊ ಮೋಟ್ರ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಮೋಟ್ರ್ ಆನ್ ಮಾಡೋದೇನು ಬೇಡ ಅಂತ ಅಂದ್ಕೊಂಡು ಸೊ ಹಾಗೆ ಮ್ಯಾಕ್ಸಿ ಜೊತೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದೆ ನಮ್ಮ ಮನೆಯವ್ರು ಬರೋವರೆಗೂ. ಹಾಗೆ ನಮ್ಮ ಮನೆಯವ್ರು ಕೂಡ ಬಂದರು. ಅವರು ಬಂದು ರೆಡಿಯಾಗೋಷ್ಟರಲ್ಲಿ ಕೇಳಿಬಿಟ್ಟು ನಾನು ಮುದ್ದೆಗೆ ಇಟ್ಟಿದ್ದೆ. ಸೊ ಮುದ್ದೆ ಅಂತೂ ತುಂಬ ಚೆನ್ನಾಗಿತ್ತು. ಸೊಪ್ಪು ಸಾರಿಗಂತೂ ಸಖತ್ತಾಗಿತ್ತು. ಸೊ ಮುದ್ದೆ ತಿಂದ್ಕೊಂಡು ಅದ್ರ ಜೊತೆ ಮೊನ್ನೆ ವೆಜ್ಜೀಸ್ ಆರ್ಡ್ರ್ ಮಾಡಿದ್ವಲ್ಲ, ಸೊ ವೆಜ್ಜೀಸ್ ಕೂಡ ಇತ್ತು. ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಅಂದರೆ ಎಣ್ಣೆಗೆ ಹಾಕಿ ಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ. ಅವರು ಕೂಡ ಊಟ ಮಾಡ್ಕೊಳ್ತಾ ಇದ್ರು. ಸೊ ಆಮೇಲೆ ನಾನು ಊಟ ಮಾಡಿಕೊಂಡು
ಸೊ ಯಾಕೋ ಬಾಡಿ ಹೀಟ್ ಆಗಿದೆ ಅನ್ನಿಸ್ತು, ಎಳ್ನೀರು ಬೇರೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮಜ್ಜಿಗೆ ಮಾಡ್ಕೊಂಡು ಕುಡಿದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.